ರಾಜದರ್ಬಾರ್ಗಳಿಂದ ಹಿಡಿದು ಜನಸಾಮಾನ್ಯರಲ್ಲೂ ಕೂಡ ಆಯುರ್ವೇದ ದಿನನಿತ್ಯ ಪ್ರಾಕ್ಟೀಸಲ್ಲಿತ್ತು. ಆದರೆ ಇದು ಹಾಳಾಗಿದ್ದು ಹೇಗೆ? ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಪೂಜಾ ಎಸ್, ಆಯುರ್ವೇದ ವೈದ್ಯೆ ಹಾಗೂ ಭಾರತೀಯ. ಭಾರತೀಯರನ್ನು ಬ್ರಿಟಿಷರು ಕೇವಲ ರಾಜಕೀಯವಾಗಷ್ಟೇ ಆಳ್ವಿಕೆ ಮಾಡಲಿಲ್ಲ, ನಮ್ಮ ಜ್ಞಾನವನ್ನು ಅವರು ವಶದಲ್ಲಿ ಪಡ್ಕೊಂಡ್ರು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಭಾರತದಲ್ಲಿ ಸ್ವತಂತ್ರವಾದಂತಹ ಒಂದು ವೈದ್ಯಕೀಯ ಪದ್ಧತಿ ಇತ್ತು, ಅದೇ ಆಯುರ್ವೇದ. ಆಯುರ್ವೇದ ಅನ್ನೋದು ಒಂದು ನಂಬಿಕೆ ಅಷ್ಟೇ ಅಲ್ಲ, ಅದೊಂದು ಸುವ್ಯವಸ್ಥಿತವಾಗಿದ್ದಂತಹ ಒಂದು ಮೆಡಿಕಲ್ ಎಜುಕೇಷನ್ ಆಗಿತ್ತು. ಗುರುಕುಲ ಸಿಸ್ಟಮಲ್ಲಿ ಗುರುಗಳಿಂದ ಶಿಷ್ಯರಿಗೆ ಪರಂಪರಾನುಗತವಾಗಿ ಆಯುರ್ವೇದ ಜ್ಞಾನವು ಟ್ರಾನ್ಸ್ಫರ್ ಆಗ್ತಾ ಬರ್ತಾಯಿತ್ತು. ಮೆಕಲೆ ಅನ್ನೋ ಒಂದು ಬ್ರಿಟಿಷ್ ಆಫೀಸರ್ ಮಿನಿಟ್ ಆನ್ ಎಜುಕೇಷನ್ ಅನ್ನೋ ಒಂದು ರಿಫಾರ್ಮೇಷನ್ ತಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅವ್ರು ಏನು ಮಾಡಿದ್ದು, ಗುರುಕುಲ ಸಿಸ್ಟಮನ್ನು ಬ್ಯಾನ್ ಮಾಡಿದ್ರು. ನಮ್ಮ ಕಂಪ್ಲೀಟ್ ಎಜುಕೇಷನ್ ಸಿಸ್ಟಮೇ ತಪ್ಪು ಅನ್ನೋ ಒಂದು ಕಾನ್ಸೆಪ್ಟ್ ತಂದರು. ಎಷ್ಟೊಂದು ಯೂನಿವರ್ಸಿಟಿಗಳಿಂದ ಎಷ್ಟೋ ಡಾಕ್ಯುಮೆಂಟೇಷನ್ಸ್ನ ಹಾಳು ಮಾಡಿದ್ರು. ಸರ್ಕಾರದಿಂದ ಆಯುರ್ವೇದ ಇನ್ಸ್ಟಿಟ್ಯೂಷನ್ಗೆ ಬರ್ತಿದ್ದಂತಹ ಅನುದಾನವನ್ನು ಕಂಪ್ಲೀಟಾಗಿ ಕಟ್ ಮಾಡ್ತಾರೆ. ಹಾಗೆ ಅಲೋಪತಿ ಈಸ್ ದ ಓನ್ಲಿ ಅಫಿಷಿಯಲ್ ಮೆಡಿಸಿನ್ ದಟ್ ಯು ವಿಲ್ ಬಿ ರಿಸೀವಿಂಗ್ ಫ್ರಮ್ ಗೌರ್ಮೆಂಟ್. ಅಂದರೆ ಅಲೋಪತಿ ಒಂದೇ ಅಧಿಕೃತವಾದಂತಹ ವೈದ್ಯಕೀಯ ಸೌಲಭ್ಯ ಸರ್ಕಾರದಿಂದ ಸಿಗುವಂಥದ್ದು ಅಂತ ಘೋಷಿಸ್ತಾರೆ. ಇದನ್ನು ಮಾಡೋಕ್ಕಿಂತ ಮುಂಚೆ ಅವ್ರು ಯಾವುದೇ ಕ್ಲಿನಿಕಲ್ ಟ್ರಯಲ್ಸ್ ಮಾಡಿದ್ರಾ ಆಯುರ್ವೇದ ಅನ್ಸೈಂಟಿಫಿಕ್ ಅಂತ ಪ್ರೂವ್ ಮಾಡೋದಕ್ಕೆ? ಫೇರ್ ಕಂಪ್ಯಾರಿಸನ್ ನಡೆದಿತ್ತಾ? ಇದು ಯಾವುದೂ ನಡೀಲಿಲ್ಲ. ಇದು ಅವೈಜ್ಞಾನಿಕ ಅಂತ ಹೇಳಿದ್ದು ನಾವು ನಂಬಿದ್ದು. ಇದು ಅವೈಜ್ಞಾನಿಕ ಅಲ್ಲ, ಇದು ಅವರು ನಮ್ಮಲ್ಲಿ ತೋರಿದಂತಹ ಅಹಂಕಾರ. ಆಯುರ್ವೇದವನ್ನು ಕಂಪ್ಲೀಟಾಗಿ ಅವ್ರ ಕೈಯಲ್ಲಿ ನಾಶ ಮಾಡೋಕ್ಕಾಗಲೇ ಇಲ್ಲ. ಇವತ್ತಿಗೂ ಆಯುರ್ವೇದ ಜೀವಂತವಾಗಿದೆ. ಹಾಗಾದರೆ ನಾವು ಸೋತಿದ್ದು ನಂಬಿಕೆಯಲ್ಲಿ, ಅವರು ನಮ್ಮಲ್ಲಿ ಬಿತ್ತಿದ್ದಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನಲ್ಲಿ. ನಮ್ಮಲ್ಲಿ ಅವರು ಬಿತ್ತಿದಂತಹ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋ ಒಂದು ಬೀಜ ದೊಡ್ಡ ಹೆಮ್ಮರವಾಗಿ ಬೆಳೆದು ನಮ್ಮನ್ನೇ ನಾಶ ಮಾಡ್ತಾ ಇದೆ. 1947ರಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿರ್ಬೋದು. 1950ನೇ ಇಸ್ವಿಯಿಂದ ನಮ್ಮ ಗಣರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು. ಬಟ್ ನಾವು ಇವತ್ತು ಕೇಳ್ಕೊಬೇಕಿರೋದು, ನಮ್ಮದೇ ಆದಂತಹ ಜ್ಞಾನವನ್ನು ಸಂಶಯಿಸ್ತಿರುವಂತಹ ನಾವು ಎಷ್ಟು ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿದ್ದೀವಿ? ಕಂಪ್ಲೀಟಾಗಿ ಎಲ್ಲನೂ ವೆಸ್ಟರ್ನೈಸೇಷನ್ ಮಾಡಬೇಕು ಅಂತ ಇರೋರನ್ನ ಸಕ್ಸಸ್ಫುಲ್ಲಾಗಿ ಮೆರೆಸ್ತಾ ಇದ್ದೀವಿ. ನಮ್ಮ ಭಾರತೀಯ ಪದ್ಧತಿ ಸಂಸ್ಕೃತಿಗಳನ್ನು ನಾವೇ ಪ್ರಶ್ನಿಸ್ತಾ ಇದ್ದೀವಿ, ಸಂಶಯಿಸ್ತಾ ಇದ್ದೀವಿ. ನಿಜವಾಗ್ಲೂ ಯಾವುದ್ರ ಮೇಲೆ ನಂಬಿಕೆ ಇಡಬೇಕು, ಯಾವುದನ್ನು ಆಚರಣೆಗೆ ತರಬೇಕು ಅನ್ನೋದನ್ನು ಯೋಚಿಸೋದು ನಮ್ಮ ಹೊಣೆಗಾರಿಕೆ. ನಮ್ಮ ಜ್ಞಾನವನ್ನು ನಾವು ಗೌರವಿಸೋಣ. ನಮ್ಮ ಭಾರತವನ್ನು ಯಾವತ್ತೂ ನಾವು ಇನ್ಫೀರಿಯರ್ ಅಂತ ಅಂದ್ಕೊಳ್ಳೋದು ಬೇಡ. ಜೈ ಹಿಂದ್.